ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ವೈಭವದ ಶ್ರೀವಾರಿ ವಸಂತೋತ್ಸವ, ಸ್ವರ್ಣ ರಥೋತ್ಸವ ಸೇವೆಗಳಲ್ಲಿ ಸ್ವಾಮಿಯವರ ದಿವ್ಯ ದರ್ಶನ. ಬೆಂಗಳೂರು ವೈಯಾಲಿ ಕಾವಲ್ನಲ್ಲಿ ಆಗಮುಕ್ತವಾಗಿ ಶ್ರೀನಿವಾಸನಿಗೆ ವಸಂತೋತ್ಸವ ಊಂಜಲ್ ಸೇವೆಗಳು. ಭದ್ರಾಚಲಂನಲ್ಲಿ ಕಣ್ಣು ಕೋರೈಸಿದ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಊಂಜಲ್ ಸೇವಾ ಮಹೋತ್ಸವ. ಒಂಟಿಮಿಟ್ಟ ಬ್ರಹ್ಮೋತ್ಸವದ ಅಂಗವಾಗಿ ಶಿವಧನುರ್ಭಂಗ ಅವತಾರದಲ್ಲಿ ಶ್ರೀರಾಮ ದರ್ಶನ. ಉಡುಪಿ ಶ್ರೀ ಶಂಕರಲಿಂಗೇಶ್ವರ ಆಲಯದಲ್ಲಿ ಘನವಾದ ವಾರ್ಷಿಕೋತ್ಸವ. ಉತ್ಸವಗಳ ಅಂಗವಾಗಿ 1008 ಕಳಸಗಳೊಂದಿಗೆ ಘನವಾಗಿ ಬ್ರಹ್ಮಕಳಸೋತ್ಸವ ಪೂಜೆಗಳು. ಕರ್ನಾಟಕ ರಾಜ್ಯಾದ್ಯಂತ ವೈಭವೋಪೇತವಾಗಿ ಶ್ರೀರಾಮನವಮಿ ಉತ್ಸವಗಳು. ಅಂಬರ ಚಿಮ್ಮಿದ ಪೂಜೆಗಳು, ಹೋಮಗಳು, ಶ್ರೀ ಸೀತಾರಾಮರ ಕಲ್ಯಾಣ ಮಹೋತ್ಸವಗಳು. ತಿರುಮಲ ಕ್ಷೇತ್ರದಲ್ಲಿ ಶ್ರೀವಾರಿ ವಾರ್ಷಿಕ ವಸಂತೋತ್ಸವಗಳು ನಯನಾನಂದಕರವಾಗಿ ಜರುಗುತ್ತಿವೆ. ಉತ್ಸವಗಳ 2ನೇ ದಿನ ಸೋಮವಾರ ಬೆಳಗ್ಗೆ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಸ್ವರ್ಣ ರಥೋತ್ಸವ ಸೇವೆ ಜರುಗಿತು. ಪಟ್ಟು ವಸ್ತ್ರ, ಪರಿಮಳಭರಿತ ಪುಷ್ಪಮಾಲೆಗಳು, ಬಂಗಾರದ ಆಭರಣಗಳೊಂದಿಗೆ ದೇದೀಪ್ಯಮಾನ ಅಲಂಕಾರಗಳೊಂದಿಗೆ ಶ್ರೀದೇವಿ ಭೂದೇವಿ ಸಮೇತವಾಗಿ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಅಲಂಕರಿಸಿ ರಥದಲ್ಲಿ ಆಸೀನರಾಗಿಸಿದರು. ಅರ್ಚಕರು ಆಗಮುಕ್ತವಾಗಿ ರಥಾಂಗ ಪೂಜೆ ನೆರವೇರಿಸಿ ಆನಂತರ ಭಕ್ತರ ಗೋವಿಂದ ನಾಮಸ್ಮರಣೆ, ಕೋಲಾಟಗಳ ನಡುವೆ ತಿರುಮಲ ಮಾಡಬೀದಿಗಳಲ್ಲಿ ಭಕ್ತ ಬಾಂಧವನ ಸ್ವರ್ಣ ರಥೋತ್ಸವ ಸೇವೆ ವೈಭವೋಪೇತವಾಗಿ ಸಾಗಿತು. ಅಶೇಷ ಭಕ್ತರು ತಿರುಮಲ ಶ್ರೀವಾರಿ ದಿವ್ಯ ಸ್ವರ್ಣ ರಥೋತ್ಸವ ಸೇವೆಯನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯಲ್ಲಿ ವೀಕ್ಷಿಸಿ ಭಕ್ತಿ ಪರವಶರಾದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ದಂಪತಿಗಳು, ಇತರ ಅಧಿಕಾರಿಗಳು, ಭಕ್ತರು ಪಾಲ್ಗೊಂಡಿದ್ದರು. ಬಂಗಾರದ ಕಾಂತಿಯಲ್ಲಿ ದೇವಾದಿದೇವನ ದಿವ್ಯ ವೈಭವ ಭಕ್ತರನ್ನು ಭಕ್ತಿಯಲ್ಲಿ ಮೈಮರೆಸಿತು. ಬೇಗಬಾರೋ ನೀಲಮೇಘ ವರ್ಣ, ಬೇಗಬಾರೋ ಬೇಗಬಾರೋ ನೀಲಮೇಘ ವರ್ಣ, ಬೇಗಬಾರೋ ಬೇಗಬಾರೋ ವೇಲಾಪುರದ ಚನ್ನ, ಬೇಗಬಾರೋ ಬೇಗಬಾರೋ ವೇಲಾಪುರದ ಚನ್ನ, ಬೇಗಬಾರೋ ಬೇಗಬಾರೋ ನೀಲಮೇಘ ವರ್ಣ, ಬೇಗಬಾರೋ ಬೇಗಬಾರೋ ನೀಲಮೇಘ ವರ್ಣ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ವಸಂತೋತ್ಸವಗಳು ಭಾನುವಾರದಂದು ವೈಭವದಿಂದ ಆರಂಭವಾದವು. ಪ್ರತಿ ವರ್ಷ ಚೈತ್ರ ಪೌರ್ಣಮಿಯು ಮುಗಿಯುವ ಸಮಯದಲ್ಲಿ 3 ದಿನಗಳ ಕಾಲ ವಾರ್ಷಿಕ ವಸಂತೋತ್ಸವಗಳು ನಿರ್ವಹಿಸುವುದು ಸಂಪ್ರದಾಯ. ವಸಂತೋತ್ಸವಗಳ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯವರಿಗೆ ಸ್ನಪನ ತಿರುವಂಜನ ನಿರ್ವಹಿಸುವರು. ಈ ಸಂದರ್ಭವಾಗಿ ಸ್ವಾಮಿ ಅಮ್ಮನವರಿಗೆ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಫಲರಸಗಳೊಂದಿಗೆ ಪಂಚಾಮೃತ ಅಭಿಷೇಕವನ್ನು ವೈಖಾನಸ ಆಗಮೋಕ್ತವಾಗಿ ಮಂಗಳವಾದ್ಯ, ವೇದ ಮಂತ್ರಗಳ ನಡುವೆ ನಿರ್ವಹಿಸಿದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ, ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ, ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ.
ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ. ತದನಂತರ ಆಸ್ಥಾನ ಮತ್ತು ಊಂಜಲ್ ಸೇವಾ ಕಾರ್ಯಕ್ರಮ ವೈಭವಪೇತವಾಗಿ ಜರುಗಿತು. ಅನೇಕ ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. दक्षिणाक्षिवासायीशा जागरावस्थाध्यक्षने कायो हृषिकेशा दक्षिणाक्षिवासायीशा जागरावस्थाध्यक्षने कायो हृषिकेशा. ಭದ್ರಾದ್ರಿ ರಾಮನಿಗೆ ಊಂಜಲ್ ಸೇವೆ ರಮಣೀಯವಾಗಿ ಜರುಗಿತು. ಪಾವನ ಪುಣ್ಯಕ್ಷೇತ್ರ ಭದ್ರಾಚಲಂ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ಆಲಯದಲ್ಲಿ ವೈಭವವಾಗಿ ಜರುಗುತ್ತಿರುವ ಶ್ರೀರಾಮನವಮಿ ವಸಂತ ಪಕ್ಷ ಪ್ರಯುಕ್ತ ತಿರುಕಲ್ಯಾಣ ಬ್ರಹ್ಮೋತ್ಸವಗಳ ಅಂಗವಾಗಿ ವಧುವರರಾದ ಸೀತಾರಾಮರನ್ನು ಲಕ್ಷ್ಮಣ ಸ್ವಾಮಿಯವರನ್ನು ಸಕಲಾಭರಣ ಭೂಷಿತವಾಗಿ ಅಲಂಕರಿಸಿ ಆಲಯದ ಬೇಡಾ ಮಂಟಪದಲ್ಲಿ ಸುಗಂಧ ಪುಷ್ಪಮಾಲೆಗಳೊಂದಿಗೆ ಅಂದವಾಗಿ ಸಿದ್ಧಗೊಳಿಸಿದ ಉಯ್ಯಾಲಿಯಲ್ಲಿ ಆಸೀನರಾಗಿಸಿದರು. ಆನಂತರ ಅರ್ಚಕರು, ವೇದ ಪಂಡಿತರು ವೇದ ಮಂತ್ರೋಚ್ಚಾರಣೆ ಪಾರಾಯಣಗಳ ನಡುವೆ ಸೀತಾರಾಮ ಲಕ್ಷ್ಮಣರಿಗೆ ಊಂಜಲ್ ಸೇವೆಯನ್ನು ವಿಜೃಂಭಣೆಯಾಗಿ ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಶ್ರೀ ಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರರಿಗೆ ತ್ರಯೋದಶಿ ಪ್ರಯುಕ್ತ ನಂದಿ ವಾಹನ ಸೇವೆ ಜರುಗಿತು. ಆಲಯದ ಧ್ವಜಸ್ತಂಭ ಮಂಟಪದಲ್ಲಿ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಸಕಲಾಭರಣ ಭೂಷಿತವಾಗಿ ಅಲಂಕರಿಸಿ ನಂದಿ ವಾಹನದಲ್ಲಿ ಆಸೀನರಾಗಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಆಲಯ ಪ್ರದಕ್ಷಿಣೆಯಾಗಿ ಉತ್ಸವವನ್ನು ಮಾಡಿ ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು. ಪ್ರದೋಷದ ನಂದಿ ವಾಹನ ಸೇವೆಯಲ್ಲಿ ಆದಿ ದಂಪತಿಗಳು ಭಕ್ತರನ್ನು ಕಟಾಕ್ಷಿಸಿದರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ.
ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಶಿವಪುರದ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ವಿವಿಧ ಬಗೆಯ ಮಂಗಳ ದ್ರವ್ಯಗಳಿಂದ ಕೂಡಿದ 1008 ಕಳಶವನ್ನು ಸ್ಥಾಪನೆ ಮಾಡಿ ಕಳಶ ಪೂಜೆ ಮಾಡಲಾಯಿತು. ನಂತರ ದೇವರಿಗೆ 1008 ಕಳಶಾಭಿಷೇಕ ಮಾಡಲಾಯಿತು. ನಂತರ ವಿಶೇಷ ಅಲಂಕಾರದೊಂದಿಗೆ ಮಹಾಪೂಜೆಯನ್ನು ಮಾಡಲಾಯಿತು. ನಂತರ ಬಲಿ ಉತ್ಸವ ಹಾಗೂ ಪಲ್ಲ ಪೂಜೆಯೊಂದಿಗೆ ಮಹಾ ಅನ್ನ ಸಂತರ್ಪಣೆಯೂ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಏಕಶಿಲಾ ನಗರವಾದ ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಬ್ರಹ್ಮೋತ್ಸವಗಳು ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ವೈಭವದಿಂದ ಜರುಗುತ್ತಿವೆ. ಉತ್ಸವಗಳ 6ನೇ ದಿನ ಸೋಮವಾರ ಬೆಳಗ್ಗೆ ಶ್ರೀ ಕೋದಂಡರಾಮಸ್ವಾಮಿಯವರು ಶಿವಧನುರ್ಭಂಗ ಅಲಂಕಾರದಲ್ಲಿ ಆಲಯದ ಬೀದಿಗಳ ಉತ್ಸವದಲ್ಲಿ ಭಕ್ತರಿಗೆ ದರ್ಶನವಿತ್ತರು. ತ್ರೇತಾಯುಗದಲ್ಲಿ ಸ್ವಯಂವರಂ ಸಮಯದಲ್ಲಿ ಶ್ರೀರಾಮಚಂದ್ರ ಶಿವನ ಬಿಲ್ಲನ್ನು ಮುರಿದು ಸೀತಾಮಾತೆಯನ್ನು ವಿವಾಹವಾಗುವ ಘಟ್ಟವೇ ಶಿವಧನುರ್ಭಂಗ ಅಲಂಕಾರದ ವೈಶಿಷ್ಟ್ಯತೆ. ಭಕ್ತರ ಕೋಲಾಟ, ಭಜನೆ, ಭಕ್ತಿ ಕೀರ್ತನಾಲಾಪನೆಗಳ ನಡುವೆ ಶಿವಧನುರ್ಭಂಗ ಅಲಂಕಾರದಲ್ಲಿ ಶ್ರೀ ಕೋದಂಡರಾಮನನ್ನು ಭಕ್ತರು ಕಣ್ತುಂಬಿಕೊಂಡು ಪುನೀತರಾದರು. ಹಾಗೆಯೇ ಸಂಜೆ ಚಂದ್ರನ ಬೆಳಕಿನಲ್ಲಿ ಸೀತಾರಾಮರ ಕಲ್ಯಾಣೋತ್ಸವ ಒಂಟಿಮಿಟ್ಟ ಕ್ಷೇತ್ರದಲ್ಲಿ ವೈಭವವಾಗಿ ಜರುಗಿತು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಶ್ರೀರಾಮನವಮಿ ಉತ್ಸವಗಳ ಅಂಗವಾಗಿ ಸೋಮವಾರ ಸ್ನಪನ ತಿರುಮಂಜನ ಜರುಗಿತು. ಈ ಸಂದರ್ಭದಲ್ಲಿ ಸೀತಾರಾಮ ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ಆಲಯದ ಪ್ರಾಂಗಣದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನರಾಗಿಸಿ ಆನಂತರ ಅರ್ಚಕರು ಷೋಡಶೋಪಚಾರ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿದರು. ತದನಂತರ ವೇದಮಂತ್ರ, ಮಂಗಳವಾದ್ಯಗಳ ನಡುವೆ ಪಂಚಾಮೃತಗಳು, ಹಲವು ಬಗೆಯ ದ್ರವ್ಯಗಳೊಂದಿಗೆ ಕಣ್ಣು ಕೋರೈಸುವ ಹಾಗೆ ಸ್ನಪನ ತಿರುಮಂಜನ ನಿರ್ವಹಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ನಾರಾಯಣ
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ಆಲಯದಲ್ಲಿ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಕಾಡು ಮಲ್ಲೇಶ್ವರನಿಗೆ ಬಗೆ ಬಗೆ ಸುಗಂಧಭರಿತ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಬಿಲ್ವಪತ್ರೆಗಳಿಂದ ಅರ್ಚನೆ ಮಾಡಿ ಆರತಿ ಬೆಳಗಿದರು. ಸೋಮವಾರದ ಪ್ರಯುಕ್ತ ಅನೇಕ ಭಕ್ತರು ಆಲಯಕ್ಕೆ ಆಗಮಿಸಿ ಪೂಜೆಗಳಲ್ಲಿ ಭಾಗವಹಿಸಿ ಶ್ರೀ ಮಲ್ಲೇಶ್ವರನ ಕೃಪಾ ಕಟಾಕ್ಷಕ್ಕೆ ಭಾಗಿಯಾದರು. ನಮೋ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ರಮಾ ರಮಣನಲ್ಲ ಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ವಿಶಾಲಾಕ್ಷ ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ರಮಾ ರಮಣನಲ್ಲ ಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ವಿಶಾಲಾಕ್ಷ. ಹೊಸೂರು ಸಮೀಪ ಗೋಪಸಂದ್ರದ ಪುರಾತನ ದಕ್ಷಿಣ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ವೈಭವದಿಂದ ಜರುಗಿತು. ಕಳೆದ ತಿಂಗಳು ದೇವಸ್ಥಾನದಲ್ಲಿ ರಥೋತ್ಸವ ಪೂಜೆಗಳು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಇದರಲ್ಲಿ ವೆಂಕಟರಮಣ ಸ್ವಾಮಿಗೆ ವಿವಿಧ ಪೂಜೆಗಳನ್ನು ನೆರವೇರಿಸಲಾಯಿತು. ತರುವಾಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಅಲಂಕರಿಸಿ ಸಹಸ್ರಾರು ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಹಗ್ಗವನ್ನು ಹಿಡಿದು ರಥವನ್ನು ಎಳೆದರು. ರಥೋತ್ಸವದ ವೇಳೆ ನಲ್ಲಪ್ಪ ಕುಟುಂಬದವರಿಂದ ಶ್ರೀರಾಮ ಕಲ್ಯಾಣ ಎಂಬ ಹರಿಕತೆ ಪ್ರದರ್ಶನಗೊಂಡಿದ್ದು ಸಾರ್ವಜನಿಕರು ಆನಂದಿಸಿದರು. ಅದೇ ರೀತಿ ಈ ಉತ್ಸವದಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶಗಳಿಂದ ಸಹಸ್ರಾರು ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ಕುಟುಂಬ ಸಮೇತವಾಗಿ ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆದರು. ಎಲ್ಲರಿಗೂ ನೀರು, ಮಜ್ಜಿಗೆ, ಪ್ರಸಾದ ನೀಡಲಾಯಿತು. ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ವೆಂಕಟೇಶ್ವರ ಸ್ವಾಮಿ ಸೇವಾ ಸಂಘದಿಂದ ಮಾಡಲಾಗಿತ್ತು. ಬೆಂಗಳೂರಿನ ದೊಮ್ಮಲೂರಿನಲ್ಲಿರುವ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಸಹಸ್ರ ಕಿರಣಧಾರಿಯಾದ ಲೋಕಕ್ಕೆ ಆರೋಗ್ಯವನ್ನು ನೀಡುವ ಆರೋಗ್ಯ ಪ್ರದಾತನಾದ ಸಪ್ತ ಅಶ್ವದ ಮೇಲೆ ವಿರಾಜಿಸಿರುವ ಶ್ರೀ ಸೂರ್ಯನಾರಾಯಣನಿಗೆ ಬಗೆ ಬಗೆ ಪುಷ್ಪಗಳು, ಸ್ವರ್ಣಾಭರಣಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತುಳಸಿ ದಳಗಳಿಂದ ಅರ್ಚನೆ ಮಾಡಿ ಆರತಿ ಬೆಳಗಿದರು. ಅನೇಕ ಭಕ್ತರು ಸೂರ್ಯನಾರಾಯಣನನ್ನು ದರ್ಶಿಸಿ ಕೃಪಾ ಕಟಾಕ್ಷ ಪಡೆದು ಪಾವನರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಬಾಲ್ಯ ಗ್ರಾಮದ ಶ್ರೀ ಪೀಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಸೀತಾರಾಮ ಕಲ್ಯಾಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಭಕ್ತರೆಲ್ಲ ದೇವರ ಕೃಪೆಗೆ ಪಾತ್ರರಾದರು.
ಬೆಂಗಳೂರಿನ ಗಂಗಾನಗರದಲ್ಲಿರುವ ಮಹಾಲಿಂಗೇಶ್ವರ ಸ್ವಾಮಿ ಆಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ಮಹಾಲಿಂಗೇಶ್ವರನಿಗೆ ಬೆಳ್ಳಿ ಕವಚ ತೊಡಿಸಿ ಬಗೆ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಿ ಬಿಲ್ವಪತ್ರೆಗಳಿಂದ ಅರ್ಚನೆ ಮಾಡಿ ಆರತಿಯನ್ನು ಬೆಳಗಿದರು. ಅನೇಕ ಭಕ್ತರು ಆಲಯಕ್ಕೆ ಆಗಮಿಸಿ ಶ್ರೀ ಮಹಾಲಿಂಗೇಶ್ವರನ ದರ್ಶನವನ್ನು ಪಡೆದು ಪಾವನರಾದರು. ಬೆಂಗಳೂರಿನ ಜಯಮಹಲ್ನಲ್ಲಿರುವ ಶ್ರೀ ಸತ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಕೋದಂಡರಾಮ ಭಜನಾ ಮಂಡಳಿ ವತಿಯಿಂದ ಶ್ರೀ ಸೀತಾರಾಮ ಕಲ್ಯಾಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ಶೋಭಾಯಮಾನವಾಗಿ ಅಲಂಕಾರ ಮಾಡಿ ಶಾಸ್ತ್ರೋಕ್ತವಾಗಿ ವಿಶ್ವಕ್ಸೇನ ಪೂಜಾ, ಕಳಸ ಪೂಜೆ, ಕಂಕಣ ಧಾರಣೆ ಮಾಡಿ ಮಾಂಗಲ್ಯ ಧಾರಣೆ ನೆರವೇರಿಸಿ ಹೋಮವನ್ನು ನಡೆಸಿ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಈ ಕಲ್ಯಾಣವನ್ನು ವೀಕ್ಷಿಸಿ ಕೃತಾರ್ಥರಾದರು.
ಕೋಲಾರದ ಮುಳಬಾಗಿಲಿನ ವಿಠ್ಠಲೇಶ್ವರ ಪಾಳ್ಯದಲ್ಲಿ ನೆಲೆಸಿರುವ ಪುರಾತನ ಶ್ರೀ ವಿಠ್ಠಲ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಗಜವಾಹನ ಸೇವೆಯು ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ನೂತನ ವಸ್ತ್ರ, ನೂತನ ಕವಚಗಳು ಹಾಗೂ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಕ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ಗಜವಾಹನದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ನಗರದ ಪ್ರಮುಖ ಬೀದಿಗಳಲ್ಲಿ ಗಜವಾಹನೋತ್ಸವವನ್ನು ಮಾಡಲಾಯಿತು. ಭಕ್ತರು ಗಜವಾಹನೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ರಾಮಾಂಜನೇಯ ಭಕ್ತ ಮಂಡಳಿ ಟ್ರಸ್ಟ್ ವತಿಯಿಂದ ಕೃಷ್ಣಗಿರಿ ಜಿಲ್ಲೆಯ ಹೊಸೂರಿನಲ್ಲಿ 20ನೇ ವರ್ಷದ ಶ್ರೀ ಸೀತಾರಾಮ ಕಲ್ಯಾಣ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು. 20ನೇ ವಾರ್ಷಿಕೋತ್ಸವದ ಪ್ರಯುಕ್ತ ವೈಭವವಾಗಿ ವಿಘ್ನೇಶ್ವರ ಪೂಜೆಯೊಂದಿಗೆ ಪ್ರಾರಂಭವಾಯಿತು. ನಂತರ ಶ್ರೀ ಹನುಮಾನ್ ಚಾಲೀಸ, ಗುರು ಕೀರ್ತನೆಗಳು, ಸಾಧು ಅಭಂಗಮ ಅಷ್ಟಪತಿ ಮತ್ತು ಮಕ್ಕಳಿಂದ ನಾಮ ಸಂಕೀರ್ತನೆ ಕಾರ್ಯಕ್ರಮ ನಡೆಯಿತು. ತಿರುಕಲ್ಯಾಣ ಮಹೋತ್ಸವದ ಮುಖ್ಯ ದಿನ ಬೆಳಗ್ಗೆ ವೇದ ವಾಚನದೊಂದಿಗೆ ಪ್ರಾರಂಭವಾಯಿತು. ನಂತರ ಉಂಜವೃತ್ತಿ ಸೇರಿದಂತೆ ಸಾಂಪ್ರದಾಯಿಕ ವಿವಾಹ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮಗಳು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಸತತವಾಗಿ ಭಜನೆ ಗೀತೆಗಳೊಂದಿಗೆ ವಿವಿಧ ಧಾರ್ಮಿಕ ವಿಧಿಗಳನ್ನು ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು. ಮುತ್ತು ಕಟ್ಟಲು ಎಂಬ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ದೊಡ್ಡವರು ಕೂಡ ಭಾಗವಹಿಸಿದ್ದರು. ಚೆನ್ನೈನ ಶ್ರೀ ಆದಿತ್ಯ ರಮೇಶ್ ಭಾಗವತರ್ ಮತ್ತು ಅವರ ತಂಡವು ಭಜನೆ, ಕೀರ್ತನೆಗಳು ಮತ್ತು ವೇದ ಮಂತ್ರಗಳನ್ನು ಪಠಿಸಿದರು. ನಂತರ ಮಾಂಗಲ್ಯ ಧಾರಣಂ ಎಂಬ ತಿರುಕಲ್ಯಾಣವನ್ನು ವೈಭವದಿಂದ ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು. ಮೈಸೂರಿನ ಜಯನಗರದ ರಾಮಮಂದಿರದಲ್ಲಿ ರಾಮನವಮಿಯ ಪ್ರಯುಕ್ತ ವಿಶೇಷ ಉಯ್ಯಾಲೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಮೊದಲಿಗೆ ಸೀತಾರಾಮ ದೇವರುಗಳ ಉತ್ಸವ ಮೂರ್ತಿಗಳನ್ನು ಪರಿಮಳಭರಿತ ಪುಷ್ಪಮಾಲೆಗಳಿಂದ ವಿಶೇಷವಾಗಿ ಅಲಂಕರಿಸಿ ಸರ್ವಾಲಂಕೃತ ಉಯ್ಯಾಲಿಯಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಲಾಯಿತು. ತದನಂತರ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ವಿಶೇಷ ಉಯ್ಯಾಲೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಮನೋರಾಯನಪಾಳ್ಯದಲ್ಲಿರುವ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಆಲಯದಲ್ಲಿ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಆಲಯದ ಮೂಲಮೂರ್ತಿಯಾದ ಶ್ರೀ ನೀಲಕಂಠೇಶ್ವರನಿಗೆ ಬಗೆ ಬಗೆಯ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಭಕ್ತರು ಪೂಜೆಗಳಲ್ಲಿ ಭಾಗಿಯಾಗಿ ಆರತಿಯನ್ನು ಸ್ವೀಕರಿಸಿ ಈಶ್ವರನ ಕೃಪೆಗೆ ಪಾತ್ರರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಸುರಕ್ಷಾ ವತಿಯಿಂದ ಶ್ರೀ ಮಹಾಗಣಪತಿ ಮಹಾಕಾಳಿ ಯಕ್ಷಗಾನ ಮಂಡಳಿ ಹಿರಿಯಡಕ ಇವರಿಂದ ತುಳು ಯಕ್ಷಗಾನ ಶ್ರೀರಾಮ ದರ್ಶನ ಪ್ರದರ್ಶನ ನಡೆಯಿತು. ಮೈಸೂರಿನ ಹೆಬ್ಬಾಳದಲ್ಲಿ ರಾಮನವಮಿ ಅಂಗವಾಗಿ 37ನೇ ಅಂತಾರಾಷ್ಟ್ರೀಯ ಉತ್ಸವ ಜರುಗಿತು. ಕುಮಾರ್ ಪ್ರದರ್ಶಕ ಕಲೆಗಳ ಕೇಂದ್ರದ ಕಲೆಮನೆ ಸಭಾಂಗಣದಲ್ಲಿ ರಾಮನವಮಿ ಅಂಗವಾಗಿ ಜರುಗುತ್ತಿರುವ 37ನೇ ಅಂತಾರಾಷ್ಟ್ರೀಯ ನಿರಂತರ ಕಲೆಮನೆ ಉತ್ಸವದಲ್ಲಿ ಕುಮಾರ್ ಪ್ರದರ್ಶಕ ಕಲೆಗಳ ಕೇಂದ್ರದ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿ ವಿದುಷಿ ಮಂಜುಳಾ ಜಗದೀಶ್ ತಂಡದವರಿಂದ ನಾಮ ಸಂಕೀರ್ತನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.